ಇವತ್ತು ನಾನು ಚಿಲ್ಲಿ ಚಿಕನ್ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಚಿಲ್ಲಿ ಚಿಕನ್ ಮಾಡೋ ವಿಧಾನ. ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿರೋದು. ಆಮೇಲೆ ಒಂದು 10ರಿಂದ 15 ಮೆಣಸಿನ್ಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಒಂದು 15 to 20ವರೆಗೂ ಹಾಕ್ಕೊಳ್ಬೋದು. ಬರೀ ಈಗ ನೀರು ಹಾಕಿದಿರ ಹಂಗೆ ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಬೇಕು ಈ ಥರ. ಆಮೇಲೆ ಈ ಥರ ಡಾರ್ಕ್ ಸೋಯಾ ಸಾಸ್ ಬೇಕಾಗುತ್ತೆ, 2 ಸ್ಪೂನ್ ಅಷ್ಟು. ಒಗ್ಗರಣೆಗೆ ಎಣ್ಣೆ ಬೇಕು. ಆಮೇಲೆ ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಈಗ ಚಿಲ್ಲಿ ಇದು ಡ್ರೈ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಈ ಚಿಲ್ಲಿ ಪೇಸ್ಟಲ್ಲಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸಾಲ್ಟ್ ಆ್ಯಡ್ ಮಾಡಬೇಕು. ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ, 2 ಸ್ಪೂನ್ ಅಷ್ಟು. ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಒಂದು 20 ಮಿನಿಟ್ಸ್ ಮುಚ್ಚಿಟ್ಬಿಡ್ಬೇಕು. ಮಿನಿಟ್ಸ್ ಆಗಿದೆ. ಈಗ ಚಿಕನ್ ಬೆಂದಿದೆ. ಇವಾಗ ನಾನು ಅದು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಆ್ಯಡ್ ಮಾಡ್ಕೊಂಡು ಬಿಡಬೇಕು. ಸ್ವಲ್ಪ ಇವಾಗ ಆ ನೀರಿರೋದೆಲ್ಲ ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಕಾರ್ನ್ಫ್ಲೋರ್ ಆ್ಯಡ್ ಮಾಡಿದ ತಕ್ಷಣ. ಈಗ ಸಿಮ್ ಮಾಡಿ ಒಂದು 5 ಮಿನಿಟ್ಸ್ ಮುಚ್ಚಿಟ್ರೆ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. 5 ಮಿನಿಟ್ಸ್ ಆದಮೇಲೆ ಇದೆಲ್ಲ ಫುಲ್ ಗ್ರೇವಿ, ಇದು ಚಿಕನ್ ಎಲ್ಲ ಹೊಂದ್ಕೊಂಡಿದೆ ಚೆನ್ನಾಗೆ. ಈಗ ಸ್ಟವ್ ಆಫ್ ಮಾಡಿಬಿಡಿ. ಈಗ ಚಿಲ್ಲಿ ಚಿಕನ್ ರೆಡಿ ಆಯಿತು. ರೆಸ್ಟೋರೆಂಟ್ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ.